ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು KC ಟ್ರಾವೆಲಿಂಗ್ ಬ್ಲಾಗ್ಸ್. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ. ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಬಸ್ನಲ್ಲಿ ಹೇಗೆ ಹೋಗೋದು ಅಂತ ನೋಡೋಣ. ಬೆಂಗಳೂರಿಂದ ಹೋಗೋರಾದರೆ ಸ್ಯಾಟ್ಲೈಟಿಂದ ಚನ್ನಪಟ್ಟಣಗೆ ಡೈರೆಕ್ಟ್ ಬಸ್ಸಸ್ ಇದೆ. ಸ್ಯಾಟ್ಲೈಟಿಂದ ಚನ್ನಪಟ್ಟಣಗೆ ಪರ್ ಪರ್ಸನ್ 60 ರೂಪೀಸ್ ಚಾರ್ಜ್ ಮಾಡ್ತಾರೆ. ಚನ್ನಪಟ್ಟಣದಿಂದ ಗೌಡ್ಗೆರೆಗೆ ಡೈರೆಕ್ಟ್ ಬಸ್ಸಸ್ ಇದೆ. 15 ಮಿನಿಟ್ಸ್ಗೆ ಒಂದೊಂದು ಬಸ್ಸಸ್ ಇದೆ. ಪರ್ ಪರ್ಸನ್ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. 15 to 20 ಮಿನಿಟ್ಸ್ ವೆಯ್ಟ್ ಮಾಡೋಕ್ಕಾಗದೇ ಇರೋರು ಪ್ರೈವೇಟ್ ಆಟೋಸಲ್ಲಿ ಕೂಡ ಹೋಗ್ಬೋದು. ಪ್ರೈವೇಟ್ ಆಟೋ ಫೆಸಿಲಿಟೀಸ್ ಕೂಡ ಇದೆ. ಗೌಡ್ಗೆರೆ ಟೆಂಪಲ್ಗೆ ಗೌಡ್ಗೆರೆ ಬಸ್ ಸ್ಟಾಪಿಂದ 5 to 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂತೆ ಗಣೇಶ ಮತ್ತು ಶಿವನ ವಿಗ್ರಹಗಳು ಕಾಣುತ್ತೆ. ಅಮ್ಮನವರ ದೇವಸ್ಥಾನದ ದರ್ಶನದಲ್ಲಿ ಯಾವುದೇ ವಿಡಿಯೋ ಮತ್ತು ಫೋಟೋಸ್ಗೆ ಪರ್ಮಿಷನ್ ಇರೋದಿಲ್ಲ. ಹಾಗೆ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ತಿದ್ದಂತೆ 60 ಅಡಿ ಎತ್ತರದ ಪಂಚಲೋಹದ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹದ ದರ್ಶನ ಆಗುತ್ತೆ. ನೀವು ನಾರ್ಮಲ್ ಡೇಸಲ್ಲಿ ಹೋದರೆ ಮಾತ್ರ ಅಮ್ಮನವರ ದರ್ಶನ ತುಂಬ ಚೆನ್ನಾಗಾಗುತ್ತೆ. ಅಮ್ಮನಿಗೆ ಅರ್ಕೆಕಾಯಿ ಕಟ್ಟೋರು ಯಾರಾದರೂ ಇದ್ದರೆ ಅಲ್ಲಿ ವಿಗ್ರಹದ ಹತ್ರ ಅರ್ಕೆಕಾಯಿನ ತಗೊಂಡೋಗಿ ಪೂಜೆ ಮಾಡಿಸಿ ಅಲ್ಲಿಂದ ಅರ್ಕೆಕಾಯಿನ ತಗೊಂಡು ಬಂದು ಬಸಪ್ಪನವರ ಹತ್ತಿರ ಬಸಪ್ಪನವರ ಸುತ್ತ 7 ಪ್ರದಕ್ಷಿಣೆಯನ್ನು ಮಾಡಿ ತಮ್ಮ ಅರ್ಕೆಕಾಯಿನ ಬಸಪ್ಪನವರ ಮುಂದೆ ಕಟ್ಟೋದ್ರಿಂದ ತಮ್ಮ ಅರ್ಕೆ ಎಲ್ಲ ಈಡೇರುತ್ತೆ ಅನ್ನೋದು ಈ ದೇವಸ್ಥಾನದ ಪ್ರತೀತಿ. ಹಾಗೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಜನ ತಮ್ಮ ಅರ್ಕೆಕಾಯಿಗಳನ್ನು ಇಲ್ಲಿ ಕಟ್ಟಿದ್ದಾರೆ ಅಂತ. ಇಲ್ಲಿ ಅನ್ನಪ್ರಸಾದಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದರೆ ಅಮ್ಮನವರ ಪ್ರಸಾದ, ಅಮ್ಮನವರ ಕುಂಕುಮವನ್ನು ಕೊಡ್ತಾರೆ. ಮತ್ತು ನಾವು ಅಲ್ಲಿಂದ ಅನ್ನಪ್ರಸಾದಕ್ಕೆ ಹೋದ್ವಿ. ಅನ್ನಪ್ರಸಾದ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.